ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಇನ್ನೊಮ್ಮೆ ಸ್ವಾಗತಿಸುತ್ತಾ ಎಲ್ಲ ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೆ, ಏನು 2023ರಲ್ಲಿ ಈ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ಸಮುದಾಯಗಳ ಮೇಲೆ ನಿರಂತರ ಏನು ಇವರು ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಉದಾಹರಣೆಗಂದರೆ 2024, 25, 23, 24ರಲ್ಲಿ SCP TSP ಯೋಜನೆಯ ಸುಮಾರು 41,000ಕ್ಕಿಂತ ಅಧಿಕ ಹಣವನ್ನು ಇವರು ಬೇರೆ ಯೋಜನೆಗೆ ಡೈವರ್ಟ್ ಮಾಡಿದ್ದು ಆಗಿರ್ಬೋದು. ಮತ್ತು 2024, 25ರಲ್ಲಿ ಏನು ಅಣ್ಣವ್ರು ಹೇಳಿದಾಗೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯಷ್ಟು ಅನುದಾನವನ್ನು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಏನು ಮಂತ್ರಿ ನಾಗೇಂದ್ರ ಅನ್ನುವಂಥವರನ್ನ ಅವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ಹೋರಾಟ ಮಾಡಿದ ಒಂದು ಇದ್ರ ಸಲುವಾಗಿ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ರು. ಆದರೆ ಈಗ ಮತ್ತೆ ಆ ನಾಗೇಂದ್ರನವರನ್ನ ಏನು ಸಚಿವ ಸಂಪುಟಕ್ಕೆ ತಗೊಂಡಿದ್ದಾರೆ, ಆ ವಿಷಯದ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿವರವಾಗಿ ನಮ್ಮ ವಿವೇಕಣ್ಣವ್ರು ಹೇಳಿದ್ದಾರೆ. ನಾವು ಹೇಳೋದಿಷ್ಟೇ, ವಿಧಾನಸೌಧ ಅಧಿವೇಶನದಲ್ಲೇ ಮಾನ್ಯ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನೇ ಹೇಳಿದ್ದಾರೆ, ಇಲ್ಲ ಅದು 187 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿಲ್ಲ, ಅದು ಬರೀ 89 ಕೋಟಿಯಷ್ಟು ಆಗಿದೆ ಅಂತೇಳಿ ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳನ್ನೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಅವತ್ತಿನ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ರು ಸಹಿತ ಇವತ್ತಿನ ದಿನ ಮತ್ತೆ ನಾಗೇಂದ್ರ ಅವರನ್ನ ನೀವು ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ ಅಂದರೆ ನಾವು ಹೇಳಕ್ಕೆ ಇಚ್ಛಪಡ್ತೀವಿ, ನಮ್ಮೆಲ್ಲ ರಾಜ್ಯದ ಜನರಿಗೆ ಇದನ್ನ ಏನು ಸಂಶಯ ಬರ್ತದಪ್ಪ ಅಂದ್ರೆ ಆ ಒಂದು ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಅಂದಿನ ಮುಖ್ಯಮಂತ್ರಿಗಳು, ಅಂದಿನ ಉಪಮುಖ್ಯಮಂತ್ರಿ, ಇಂದಿನ ಮುಖ್ಯಮಂತ್ರಿ ಒಳಗೊಂಡಂತೆ ಇಡೀ ಸರ್ಕಾರ ಇವತ್ತಿನ ಆ ಹಗರಣದಲ್ಲಿ ಭಾಗಿಯಾಗಿದೆ. ಇನ್ನು ನಾಗೇಂದ್ರಗೆ ಏನಾದರೂ ಸಂಪುಟದಲ್ಲಿ ನೀವು ತೆಗೆದೇ ಹೋಗಿದ್ರೆ ಅವ ಇಡೀ ನೀವು ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸಮಾಜಕ್ಕೆ ಹೇಳತನಂತೇಳಿ ನಾಗೇಂದ್ರ ಅವರು ಬ್ಲ್ಯಾಕ್ ಮೇಲ್ ಮಾಡಿದ ಪರಿಣಾಮವಾಗಿ ನೀವು ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ. ಹೀಗಾಗಿ ಇದು ಏನು ವ್ಯವಸ್ಥೆ ಅದಲ್ಲ ಎಲ್ಲದಕ್ಕೂ ಇಡೀ ಸರ್ಕಾರ ಹೊಣೆ ಅದ. ಹೀಗಾಗಿ ಮಾನ್ಯ ಇಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನೇ ಇದನ್ನು ಒಪ್ಪಿಕೊಂಡಿರೋದ್ರಿಂದ ಮಾನ್ಯ ನಾಗೇಂದ್ರ ಅವ್ರು ಏನಿದಾರ ಅವರನ್ನ ಕೈ ಬಿಡಬೇಕು. ಸಂಪುಟದಿಂದ ಒಂದು ವೇಳೆ ಅವರನ್ನ ಕೈ ಬಿಡದೇ ಹೋಗಿದ್ದಲ್ಲಿ ಈಗ ಅಣ್ಣವ್ರು ಹೇಳೋದ ಪ್ರಕಾರ ಇಡೀ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗಿರ್ಬೋದು, ST ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತ ಅವರ ಒಂದು ಆದೇಶದ ಮೇರೆಗೆ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ವಿಜಯಪುರ ಜಿಲ್ಲೆಯೂ ಸಹಿತ SC ST ಮತ್ತು OBC ಸಮುದಾಯವನ್ನು ಕೂಡಿ ಅವರ ರಾಜೀನಾಮೆ ಕೊಡುವವರೆಗೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ, ಅವ್ರು ಕೊಡೋತನ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ಅಲ್ಲ ಸರ್, ಅವ್ರ ಮೇಲೆ ಇವತ್ತಿನ ದಿನ ಅವರು ಆರೋಪ ಅದಾರ, ಹೌದ್ರಿ. ಈಗ ಅವರೆಲ್ಲ ಇದ್ರೂ ಸಹಿತ ನೀವು ಹೊಳ್ಳಿ ಹಾಕಿ ಸಂಪುಟಕ್ಕೆ ತೊಗೊಂಡ್ರಿ, ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ನೀವೇನು ಮಾಡಿದ್ರಿ, ಸರ್ಕಾರ ಇದ್ದಾಗ CID ಅಂತೇಳಿ ತಂಡನ ರಚನೆ ಮಾಡಿ ಅವ್ರನ್ನ ಕ್ಲೀನ್ ಚಿಟ್ ಕೊಟ್ರಿ. ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿದಾಗ ಅವರನ್ನ ಇಡೀ ಅವರು ಬಂಧನ ಮಾಡಿದ್ರು. ಇನ್ನು ಅವರು ಅದರಿಂದ ಮುಕ್ತ ಆಗಿಲ್ಲ ಅಂದಾಗ ಮತ್ತೆ ಸಿದ್ದರಾಮಯ್ಯನವರೇ ಒಪ್ಕೊಂಡಿದಾರಲ್ಲ 80 ಇಲ್ಲ ಅದು 187 ಕೋಟಿ ಅಲ್ಲ 80 ಅಂದ್ರೆ ನಾವು ಇಟ್ಟು ತಿಂದಿಲ್ಲ ಇಟ್ಟೇ ತಿಂದಿದ್ದೀವಿ ಅನ್ನುವಂಥ ಮಾತನ್ನು ಅವರೇ ಒಪ್ಕೊಂಡಿದ್ದಾರೆ. ಅಷ್ಟು ಒಪ್ಕೊಂಡ್ರು ಸಹಿತ ನೀವು ಮತ್ತವ್ರಿಗೆ ತೋರಿದ್ರೆ ಅವ್ರು ನಿಮ್ಮ ಮೇಲೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಸರ್ ಯಾವ ವಿಚಾರದಲ್ಲಿ ನೋಡ್ತಾರೆ, ಈಗ ಅದೇನು ಭ್ರಷ್ಟಾಚಾರ ಆಗಿದೆ ಆ ಸಂದರ್ಭದಲ್ಲಿ ಅದರ ಎಲ್ಲರಿಗೂ ಅದರ ಪಾಲದು. ಕಾಂಗ್ರೆಸ್ಸಿನ ಅಣ್ಣವ್ರು ಹೇಳಿದಾಗೆ ತೆಲಂಗಾಣ ಚುನಾವಣೆ ಆಗಿರ್ಬೋದು, ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಆ ದುಡ್ಡು ತಂದು ಬಳಸಿದ್ದಾರೆ. ಹೀಗಾಗಿ ಅದನ್ನೆಲ್ಲ ಅವ್ರು ಹೊರಗೆ ಹಾಕ್ತೀನಿ ನಾಗೇಂದ್ರ. ಒಂದು ವೇಳೆ ನಮ್ಮನ್ನ ನೀವು ಸಚಿವ ಸಂಪುಟದ ಒಳಗೆ ತಗೊಳ್ಳಿಲ್ಲ ಅಂದ್ರೆ ಇದು ನಾ ಒಬ್ಬನೇ ಇವತ್ತಿನ ದಿನ ಹೊತ್ತು ನಾ ರಾಜೀನಾಮೆ ಕೊಟ್ಟಿದ್ದೀನಿ, ನಿಮ್ಮೆಲ್ಲರದನ್ನ ಬಂಡವಾಳ ಹೊರಗೆ ಹಾಕ್ತೀನಿ ಅಂದ್ರೆ ಅಂಜೂರು ಹೊರಗೆ. ಹೌದು ಸರ್.